ಯಾರು ಪೆಟ್ರೋಲ್ ಇವ್ರಿಗೇನು ಪುಕ್ಷಟೆ ಸಿಗ್ತಾ ಇದೆಯಂತ? ಪೆಟ್ರೋಲು ಬಿಜೆಪಿ ಅವ್ರಿಗೆ ಪುಕ್ಷಟೆ ಸಿಗ್ತಾ ಇದೆಯಂತ? ಡಾಲರ್ ಪ್ರೈಸ್ ಎಷ್ಟಾಯ್ತು? ₹1 ಸಿಕ್ಬಿಡುತ್ತೆ. ಅವೆಲ್ಲ ಎತ್ಲಾಗ ಹೋದ್ವಂತೆ. ಗ್ಯಾಸ್ ಸಿಲಿಂಡ್ರು ಎಲ್ಲ ಚಪಾತಿ ರೊಟ್ಟಿ ಗಿಟ್ಟಿ ಎಲ್ಲ ರೋಡಲ್ಲಿ ಮಾಡಿದ್ರಲ್ಲ, ಫ್ರೀಯಾಗಿ ಸಿಗ್ತಾ ಇದೆಯಾ ನಿಮಗೆ? ಅದಕ್ಕೆ ಉತ್ತರ ಕೊಡಲಿ ಫಸ್ಟು. ಬೆಲೆ ಏರಿಕೆ ಇವೆಲ್ಲ ಏನಂದರೆ ಒಬ್ಬರು ಮಾಡ್ತಕ್ಕಂಥದ್ದಲ್ಲ. ಒಂದು ಸರ್ಕಾರ ನಡಿಬೇಕಾದ್ರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಇತಿಮಿತಿಯಲ್ಲಿ ಯಾವಾಗಲೂ ಅಷ್ಟೇ ಅದಕ್ಕೆಲ್ಲ ಒಂದು ಗೈಡ್ಲೈನ್ಸ್ ಇರ್ತದೆ. ಆ ಗೈಡ್ಲೈನ್ಸಲ್ಲಿ ಆ ಕ್ಯಾಪಲ್ಲಿ ಅವರು ಮಾಡ್ತಕ್ಕಂಥದ್ದು ಹಕ್ಕು ಅವ್ರವ್ರ ರಾಜ್ಯ ಸರ್ಕಾರಕ್ಕೆ ಇರ್ತದೆ. ಬೇರೆ ರಾಜ್ಯದಲ್ಲೂ ಮಾಡಿರ್ತಾರೆ, ಬೇರೆ ರಾಜ್ಯದಲ್ಲೂ. ಇವ್ರಿಗೆ ಇನ್ನೇನು ಇಶ್ಯೂ ಇಲ್ಲ. ಈಗ ಈ ಇಶ್ಯೂನ ತಗೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ಸಾರ್ವಜನಿಕರು ಅಷ್ಟೊಂದು ತಲೆಕೇನು ಕೆಡಿಸ್ಕೊಂಡಿಲ್ಲ. ಇಲ್ಲ ನೋಡಿ, ನಾನು ಇಂಥ ವಿಚಾರಗಳಿಗೆ ನಾನು ಯಾವತ್ತೂ ಕೂಡ ನಿಮಗೆ ಒಂದೇ ಹೇಳೋದು. ನಾನು ಕೂಡ ಇವತ್ತು ಪೇಪರಲ್ಲಿ ನಾನು ನೋಡಿದೆ ಅದನ್ನೆಲ್ಲನೂ ಕೂಡ. ನಾನು ಅದಕ್ಕೆ ಏನು ಜಾಸ್ತಿ ಅದ್ರ ಬಗ್ಗೆ ರಿಯಾಕ್ಷನ್ ಕೊಡದೆ. ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕಾನೂನು ಇರಬೇಕು. ಇಂಥ ಸಂದರ್ಭದಲ್ಲಿ ಕಾನೂನು ಗೆಲ್ಲಬೇಕು. ಕಾನೂನು ಭಾಳ ಸ್ಟ್ರಿಕ್ಟ್ ಆಗಿ ಆದ ಕೆಲಸವನ್ನು ಅವ್ರು ಮಾಡ್ತಾರೆ ಅಂಥೇಳಿ ವಿಶ್ವಾಸ ನನಗಿದೆ. ಪರವಾಗಿಲ್ಲ, ಅದು ಆ ಕಾನೂನು ಗೆಲ್ಲಬೇಕು ಯಾವಾಗಲೂ ಅಷ್ಟೇ. ಇಂಥ ಸಂದರ್ಭದಲ್ಲಿ ನಾನು ಒಂದೇ ಸತಿಗೆ ನಾನು ಕೂತ್ಕೊಂಡು ಇಲ್ಲಿ ಏನಾದ್ರು ರಿಯಾಕ್ಷನ್ ಕೊಟ್ಬಿಟ್ಟು ಅದ್ರ ಬಗ್ಗೆ ಅದು ತಪ್ಪು ಇದಾಗ್ತದೆ. ಅದಕ್ಕೆ ಕಾನೂನು ರೀತಿಯಲ್ಲಿ ಏನಿದೆ ಅದು ರಿಯಾಕ್ಷನ್ ತಗೊಳ್ಳೋದು. ನಾನು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಾನು ಇವಾಗಲೂ ಹೇಳ್ತೀನಿ, ಇನ್ನು ಮುಂದೆನೂ ಹೇಳ್ತೀನಿ, ಎಲ್ಲರಿಗೂ ಬಾಯಿ ಮುಚ್ಕೊಂಡಿರೋಕ್ಕೆ ಹೇಳಿದ್ದಾರೆ. ಮಾಧ್ಯಮದಲ್ಲಿ ನೀವು ಬರ್ದಿರೋದನ್ನ ನಾವು ನೋಡ್ತೀವಿ, ಬಾಯಿ ಮುಚ್ಕೊಂಡು ಕೂತ್ಕೋತೀವಿ. ಬಿಜೆಪಿ ಕಾರ್ಯಕರ್ತ ವಿನಯ್ ಅದನ್ನೇ ಹೇಳಿದ್ದು ನಾನೀಗ. ಅದಕ್ಕೆಲ್ಲ ಏನಂದ್ರೆ ಅಲ್ಲಲ್ಲ ಅದೇ ಪತ್ರದಲ್ಲಿ ಹೆಸರು ಉಲ್ಲೇಖ ಆಗಿದೆ ಅಂತೇಳಿ ನಾನು ಮಾಧ್ಯಮದಲ್ಲಿ ನಾನು ನೋಡಿದ್ದು. ನಾನು ಇದಕ್ಕೆಲ್ಲ ಏನು ಮಾಡೋಕ್ಕಾಗತ್ತೆ? ಕಾನೂನು ಇರ್ತದೆ, ಕಾನೂನು ಆ ಕೆಲಸಗಳನ್ನು ಮಾಡ್ತಾ. ಒಂದೇ ಸತಿಗೆ ಅಲಿಗೇಷನ್ ಆದ ತಕ್ಷಣ ಯು ಡೋಂಟ್ ಬಿಕಮ್. ಬಂಗಾರಪ್ಪ ಅವರಿಗೆ ಮೋಸ್ಟ್ ಕರಪ್ಟೆಡ್ ಚೀಫ್ ಮಿನಿಸ್ಟರ್ ಅಂದಿದ್ರು. 18 ವರ್ಷ ಆದಮೇಲೆ ಅವ್ರು ನಿರಪರಾಧಿ ಅಂತೇಳಿ ಎಲ್ಲ ಕೇಸಲ್ಲೂ ಬಂತು. 18 ವರ್ಷ ತಂದು ಕೊಡ್ತೀರಾ ನೀವು? ಅದನ್ನು ಫೈಟ್ ಮಾಡಬೇಕು. ಕಾನೂನಿದೆ, ಕಾನೂನು ಮಾಡಲಿ, ತಗೊಳ್ಳಿ. ಕಾನೂನಲ್ಲಿ ಇರ್ತದೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾನೂನು ಭಾಳ ಗಟ್ಟಿಯಾಗಿದೆ. ಕಾನೂನು ಆ ತೀರ್ಮಾನ ಅಂತ ಅಲ್ಲ, ಅದು ಮಾಡಬೇಕು. ಅದಕ್ಕೆ ಮಾಡಬೇಕು ಬಿಡಬೇಕು ಅನ್ನೋದು ಕಾನೂನು ಹೇಳಬೇಕೆ ಹೊರತು BJP ಇಲ್ಲ ಕಾಂಗ್ರೆಸ್ ಇಲ್ಲ ಇನ್ನೊಂದು ಪಕ್ಷದವ್ರು ಹೇಳಿತಾ ಆಗತ್ತಾ? ಈ ಪಕ್ಷದ ವತಿಯಿಂದ ಕ್ರಿಸ್ಕಾಸ್ ಹೇಳೋದೇನು ಗೊತ್ತಾ? ಅದು ಬರೀ ಹೇಳಿಕೆಗಳಿಗೆ ಸೀಮಿತ ಇರುತ್ತೆ. ಆದರೆ ಅದು ನಡವಳಿಕೆ ಆಗೋದು ಯಾವಾಗ? ಕಾನೂನು ಅದು ಕೆಲಸ ಮಾಡಿದಾಗ ಮಾತ್ರ ಕಾನೂನು ಆ ಕೆಲಸ ಮಾಡುತ್ತೆ. ಅರವಿಂದ್ ಸಾವಂತ್ ಅವರು ಬೆಳಗಾವಿ ಪ್ರದೇಶನ ರಾಷ್ಟ್ರಪತಿ ಆಳ್ವಿಕೆಗೆ ವಹಿಸಬೇಕು. ಅವನಿಗೇನೋ ಮೋಸ್ಟ್ಲಿ ತಲೆ ಕೆಟ್ಟಿರ್ಬೇಕಷ್ಟೇ. ಆದ್ರೂ ಕೂಡ ಸುಮ್ಮನೆ ಕೂತಿದ್ದಾರೆ. ಅಲ್ಲ, ಅದಕ್ಕೆ ಹೇಳಿದ್ದು ಉತ್ತರ ನಿಮಗೆ ಸಿಕ್ತಲ್ಲ. ಬೆಲೆ ಏರಿಕೆದು ಇಲ್ಲಿದ್ದು ಮಾತಾಡ್ತಾರೆ, ದೇಶದಲ್ಲಿ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ರು? ಸಂಸದರು ಅಂದ ತಕ್ಷಣ, ಬೆಳಗಾಂ ಅಂದ ತಕ್ಷಣ ನೀವೇನು ಮಾಡ್ತೀರಿ? ಒಬ್ಬರೇ ಇದ್ರು ಕಾಂಗ್ರೆಸ್ ಅವರು ಅಂತೇಳಿ ಬರಲ್ಲ. ಅಲ್ಲಿ ಎಷ್ಟು ಜನರಿದ್ದಾರೆ ಬೇರೆ ಬೇರೆ ಕಡೆಗೆಲ್ಲ. ಅವರಿಗೆಲ್ಲ ಏನಾಗಿದೆ ಇಷ್ಟು ದಿವಸ? ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಏನಾದ್ರು ಸಂಸದರು ಎತ್ತಿದಾರ? ನೀವು ಇದನ್ನು ಮಾತ್ರನಾ? ನಾನು ಅದಕ್ಕೆ ಒಂದೇ ಉತ್ತರ ಕೊಟ್ಟೆ, ಯಾವನಿಗೆ ತಲೆ ಕೆಟ್ಟಿರ್ಬೇಕು ಒಂದೇ ಸಾಕು. ಅದಕ್ಕೆ ಇನ್ನೇನು ಬೇಕು ನಿಮಗೆ? ತಲೆ ಕೆಟ್ಟವ್ರು ಹಿಂಗೆ ಉತ್ತರ ಕೊಡ್ತಾರೆ. ಈಗ ಇದಕ್ಕಿಂತ ಮುಂಚೆ ಭಾಳ ಮುಖ್ಯವಾಗಿ ನನಗೆ ಭಾಳ ಒಂದು ಕಡೆಗೆ ಸಂತೋಷ, ಬಟ್ ಒಂದು ಕಡೆಗೆ ಖುಷಿನೂ ಆಗ್ತಾ ಇದೆ. ಆದರೆ ಆ ದಿಕ್ಕಿಗೆ ಹೋಗ್ತಾ ಇದ್ದೀವಿ. ಶರಾವತಿ ಸಂತ್ರಸ್ತು ಇದು ಬಿಟ್ಟು ನಾನು ಬೇರೆ ಏನು ಚರ್ಚೆ ಮಾಡಲ್ಲ ನಿಮ್ಮ ಹತ್ರ. ಯಾಕೆಂದರೆ ಇದನ್ನು ಹಾಕಿ ನೀವು ಮಾಧ್ಯಮದವರು ಇದ್ರದ್ದು ನಿಮ್ಮ ಸಹಕಾರ ಬೇಕಾಗ್ತದೆ. ಯಾಕೆಂದರೆ ಇದು ತುಂಬ ವರ್ಷದ ಏನು ಈ ಭಾಗದ ಜನರ ಒಂದು ಹೋರಾಟ. ಮತ್ತು ಮಾನ್ಯ ಸಿದ್ದರಾಮಯ್ಯರು, ಮಾನ್ಯ DK ಶಿವಕುಮಾರ್ ಅವರು ಇಲ್ಲೇ ಹಿಂದೆ ಅನಿಸುತ್ತಲ್ಲ, ನ್ಯಾಷನಲ್ ಕಾಲೇಜ್ ಹಿಂದೆ ಬಂದು ಅವ್ರ ವಿರೋಧ ಪಕ್ಷದ ನಾಯಕರಾದಾಗ, ಮತ್ತು ನೀವು ಕೂಡ ಸುಮ್ಮನೆ ನೀವು ಪಾದಯಾತ್ರೆ ಮಾಡ್ತೀರಿ, ಏನು ಮಾಡಲ್ಲ ಅಂತ ನೀವು ಬರೆದ್ರಿ, ನಮಗೂ ಹೇಳಿಕೆ ಹಾಕಿದ್ರಿ. BJP ಅವರು ನಮ್ಮ ವಿರುದ್ಧ ಎಲ್ಲ ಆಯಿತು. ಈಗ ಒಂದು ಹಂತಕ್ಕೆ ತಂದಿದೆ. ಏನು ಅಂತ ಹೇಳಿದೆ, ಸರ್ವೆ ಕಾರ್ಯವನ್ನು ಬರೀ 5,000ಕ್ಕೆ 4,000 ಚಿಲ್ಲರೆಗೆ ಅಂತೇಳಿ ಮಾಡಿದ್ರು ಅವರು ಇಲ್ಲಿ ಸುಪ್ರೀಂ ಕೋರ್ಟಲ್ಲಿ. ಮತ್ತು ಒಳ್ಳೆ ವಕೀಲರನ್ನಿಟ್ಟು ನಮ್ಮ ರಾಜ್ಯ ಸರ್ಕಾರದಿಂದ ಚೀಫ್ ಸೆಕ್ರೆಟರಿ ಅವ್ರ ನೇತೃತ್ವದಲ್ಲೂ ಕೂಡ, ಮತ್ತು ನಾನು ಕೂಡ ಅದನ್ನು ಸುಮಾರು ಒಂದು 25-30 ಮೀಟಿಂಗ್ ಮಾಡಿ ಒಳ್ಳೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಇಲ್ಲ ಸರ್, ನೀವು ಸರ್ವೆ ಮಾಡಿದರೆ ಫುಲ್ ಮಾಡಬೇಕು, ಪಾರ್ಟಾಗ ನೀವು ಮಾಡೋಕ್ಕೆ ಹೋಗಬೇಡಿ. ಏನು ದ ಕ್ವೆಶ್ಚನ್ ಇಸ್ 9,100 and odd. ಎಷ್ಟು ಎಕರೆ ಇದೆ, ಎಷ್ಟು ಹಳ್ಳಿಗಳು, ಎಷ್ಟು ಗ್ರಾಮಗಳು, ಯಾವ ತಂಡಗಳು, ಅದನ್ನೇನೇನಿದೆ ಅದನ್ನು ಸರ್ವೆ ಮಾಡ್ತಕ್ಕಂಥದ್ದನ್ನು ಬರೀ ಸರ್ವೆ ಮಾಡಿ ಅನ್ನಲ್ಲ.
ಈಗಾಗಲೇ ಎಲ್ಲಿವರೆಗೂ ತೊಗೊಂಡು ಹೋಗಿದೆ ಅಂದರೆ ಸರ್ವೆಗೆ ಬೆಸ್ಟ್ ಎಕ್ವಿಪ್ಮೆಂಟ್ಸು ಕೂಡ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಇಲ್ಲೇ ನಮ್ಮ ಡಿ ಸಿ ಅವರಿದ್ದಾರೆ. ಬೆಸ್ಟ್ ಎಕ್ವಿಪ್ಮೆಂಟ್ಸ್, ಲೇಟೆಸ್ಟ್ ಎಕ್ವಿಪ್ಮೆಂಟ್ಸು ಆಯಿತು, ಮತ್ತು ಅದಕ್ಕೆ ಸಪ್ರೇಟ್ ಡಿವಿಷನ್ನು ಆಯಿತು. ಅದಕ್ಕೆ ಸಪ್ರೇಟ್ ಮೀಟಿಂಗ್ ನಾನು ಸಪ್ರೇಟಾಗೂ ಕೂಡ ನಾನು ತೊಗೊಂಡಿದ್ದೀನಿ. ನನಗೆ ಒಂದೇ ಒಂದು ಬೇಡಿಕೆ ಏನು ಅಂತ ಹೇಳಿದರೆ, ಸರ್ವೆಗೆ ಹೋದಾಗ ಅಲ್ಲಿರ್ತಕ್ಕಂಥ ಜನರು ಅದಕ್ಕೆ ನಿನ್ನನ್ನು ಸೇರಿ ಕ್ಲೀನಾಗಿ ಸಮಾಧಾನದಿಂದ ಮಾಡಿಸ್ಕೊಳ್ಳಿ. ಯಾಕೆಂದರೆ ಮತ್ತೆ ಕುತ್ಕೊಂಡು ಪ್ರಶ್ನೆ ಹಾಕೋದನ್ನ ಇನ್ಮೇಲೆಲ್ಲ ನಿಲ್ಲಿಸಿ. ನಾನು ನಿಮ್ಮ ಮನೆ ಬಾಗಿಲಿಗೆ ಅವ್ರು ಬರ್ತಾ ಇದ್ದಾರೆ, ಮಾಡಿಕೊಂಡು ಇದೊಂದು ಉದಾಹರಣೆಯಾಗಿ ರಾಜ್ಯಕ್ಕೆ ಕೊಡಿ. ಯಾಕೆಂದರೆ ಬರೀ ಇಲ್ಲಲ್ಲ, ಇಡೀ ಬೇರೆ ಬೇರೆಯವ್ರಿಗೂ ಕೂಡ ನೀವು ಉದಾಹರಣೆ ಆಗ್ತಕ್ಕಂಥ ಅವಕಾಶಗಳಿದ್ದಾವೆ. ತುಂಬ ಹೋರಾಟದ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದೀರಿ. ಸರ್ಕಾರಗಳು ಕೂಡ ಬೇಕಾದಷ್ಟು ಬಂದು ಹೋದವು, ನಾವು ಕೂಡ ಮಾತು ಹೇಳಿ ಪಾದಯಾತ್ರೆ ಹೇಳಿ ಎಲ್ಲದೂ ಆಯಿತು. ಈಗ ಒಂದು ಹಂತಕ್ಕೆ ಬಂದಿರೋದ್ರಿಂದ ಕೇಂದ್ರ ಸರ್ಕಾರನೂ ಕೂಡ ರೆಸ್ಪಾಂಡ್ ಮಾಡಿದೆ, ಸುಪ್ರೀಂ ಕೋರ್ಟು ಕೂಡ ರೆಸ್ಪಾಂಡ್ ಮಾಡಿದೆ. ರಾಜ್ಯ ಸರ್ಕಾರ ನಾವೆಲ್ಲ ಥರನೂ ಖರ್ಚು ಮಾಡಿ ರೆಡಿಯಾಗಿ 3 ತಿಂಗಳೊಳಗೆ ಸರ್ವೆ ಮಾಡಬೇಕು ಅಂತ ಇದೆ. ಅದನ್ನೇನಾದ್ರು 3 ತಿಂಗಳಲ್ಲಿ ಇನ್ನೂ ಬೇಗ ಮಾಡಬೇಕಂದ್ರೆ ನೀವು ಭಾಳ ಫಾಸ್ಟಾಗಿ ಈ ವಿಚಾರನ ನೀವು ತಗೊಳ್ಬೇಕಾಗತ್ತೆ. ಅದಕ್ಕೆ ಅದೆಲ್ಲ ಕಾನೂನಿದೆ, ಕಾನೂನು ಮಾಡ್ತಾರೆ. ಅದಕ್ಕೆಲ್ಲ ಡಿ ಸಿ ಅವರೆಲ್ಲ ಉತ್ತರ ಕೊಟ್ಟಿದ್ದಾರೆ. ಯಾರ್ದು ಏನೇ ಅಹವಾಲು ಇದ್ರೂ ಕಾನೂನು ಸಾರ್ವಜನಿಕರ ಒಂದು ಕುವೆಂಪು ಅವರು ಎಲ್ಲಿ ಹುಟ್ಟಿದ್ದು, ಶಾಂತಿಯ ತೋಟ ಅಂತ ಯಾಕೆ ಹೇಳ್ತೀವಿ, ಅದು ಪ್ರಿವೇಲ್ ಆಗಬೇಕು, ಅದು ಮಾಡ್ತಾರೆ. ಅದೆಲ್ಲ ಏನು ಜಾಸ್ತಿ ಇದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಬೇಡಿ. ಅದೆಲ್ಲ ಇರ್ತಾರೆ. ಎಲ್ಲ ಕಡೆನೂ ಅಹವಾಲು ತಗೊಳ್ತಾರೆ. ಡಿ ಸಿ ಅವರು ಮತ್ತು ಎಸ್ ಪಿ ಅವರಿಗೆಲ್ಲ ಕಾನೂನು ರೀತಿಯಲ್ಲಿ ಅವ್ರು ತೀರ್ಮಾನ ತಗೊಳ್ತಾರೆ. ಬಟ್ ನಾನು ಹೇಳೋದು, ಶರಾವತಿ ಸಂತ್ರಸ್ತದ್ದು ದಯವಿಟ್ಟು ಸರ್ವೆಗೆ ಬಂದಾಗ ಅವ್ರನ್ನೆಲ್ಲ ನಾವೇ ಕಾದ್ಬಿಟ್ಟು ಬೇಗ ಮಾಡಿಸ್ಕೊಂಡು ಒಳ್ಳೇದಾಗಲಿ ಅಂತ ಹೇಳಿ. ನೀವು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅದನ್ನೆಲ್ಲ ಎಸ್ ಪಿ ಅವರು ಕೂಡ 2 ಕಡೆನೂ ಅಹವಾಲು ತೊಗೊಂಡು 2 ಕಡೆನೂ ಕೂಡ ಮಾತಾಡ್ತಕ್ಕಂಥದ್ದು. ಯಾಕೆಂದರೆ ಇದು ಮುಂಚೆ ಎಷ್ಟು ಸರ್ಕಾರಗಳು ಬಂದು, BJP ಬಂತು, JDS ಬಂತು, ಕಾಂಗ್ರೆಸ್ ಬಂತು, ಕೋಲಿಷನ್ ಬಂತು, ಅವಾಗಿಂದನೂ ಸಮಸ್ಯೆ ಇರೋದ್ರಿಂದ ಅದು ಏನೇ ಅಹವಾಲು ಇದ್ರೂ ಕೂಡ ಡಿ ಸಿ ಅವರು ಅದನ್ನು ಮತ್ತು ಸಿ ಅವರು ಅವರ ಅಹವಾಲು ಕೊಟ್ಟಿದ್ದಾರೆ. ಕಾನೂನು ರೀತಿಯಲ್ಲಿ ಅದನ್ನು ಮಾಡ್ತಾರೆ. ಪೂರ್ತಿ ಕಲ್ಟಿವೇಶನ್ ಭಾಗ ಮಾಡ್ತಾರೆ ಅಥವಾ ಹಿಂದೆ ಮ್ಯಾಪ್ ಮಾಡಿರಲ್ಲ, ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಲೇಟಾಗಿ ಬಂದ್ರಿ. 9,000 ಚಿಲ್ಲರೆ ಏನು ನೋಟಿಫಿಕೇಶನ್ ಅದು ಏನು ಒರಿಜಿನಲ್ ಇದಿತ್ತು ಅಷ್ಟಕ್ಕೂ ಮುಂಚೆ 4,000 ಅಂತೇಳಿ ಮಾಡಿದ್ರು. 4,000ಕ್ಕೆ ಅಂದರೆ ಎಷ್ಟು ಇವರಿಗೆ ಅಕೌಂಟಬಿಲಿಟಿ ಇದೆ ಅಂತೇಳಿ ಹಂಗೆ ಮಾಡಲಿಲ್ಲ. ನಮ್ಮ ವಕೀಲರಿಗೆ ಹೇಳಿ ದಯವಿಟ್ಟು ಶರಾವತಿ ಸಂತ್ರಸ್ತರದ್ದು ದ ಲ್ಯಾಂಡ್ ಈಸ್ ಇನ್ ಕ್ವೆಶ್ಚನ್ 300 ಚಿಲ್ಲರೆ ಬ್ಲಾಕ್ಸ್ ಏನಿದೆ, 9,000 ಚಿಲ್ಲರೆ ಏನಿದೆ ಅದನ್ನು ಫಸ್ಟ್ ಮಾಡ್ಕೊಳ್ಳಿ. ಅಲ್ಲ, ನೀವು ಅದನ್ನು ಹೇಳಕ್ಕೆ ಹೋಗಬೇಡಿ. ನೀವು 4,000ದಿಂದ ಈಗ 9,000 ಈ ಕಂಟಮೇಷನ್ ಇಡೀ ರಾಜ್ಯನ ಮಾಡಕ್ಕೆ ಹೋಗ್ತೀರಾ ನೀವು ಸುಪ್ರೀಂ ಕೋರ್ಟಲ್ಲಿ ಏನು ಕ್ವೆಶ್ಚನ್ ಇದೆ ಅಷ್ಟಕ್ಕೆ ಮಾಡ್ಕೊಳ್ಳಿ. ಇನ್ನೇನಾದ್ರು ಬೇರೆ ಸಮಸ್ಯೆ ಇದ್ದರೆ ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಸೊ ಬಟ್ ನಾವೇ ಸುಪ್ರೀಂ ಕೋರ್ಟಿಗೆ ಏನೇನು ಹಾಕಿದ್ದೀವಿ 9,000 ಚಿಲ್ಲರೆ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಎಕ್ವಿಪ್ಮೆಂಟ್ಸು ಬಂದಿದೆ. ಸೋಮವಾರದಿಂದ ಈ ಕಾರ್ಯನ ಭಾಳ ಸ್ಪೀಡಾಗಿ ಮಾಡಿ 3 ತಿಂಗಳಲ್ಲಿ ಮುಗಿಸ್ಬೇಕಂತ ಚೀಫ್ ಸೆಕ್ರೆಟರಿ ಅವರು ನಮಗೆ ಇನ್ಫಾರ್ಮೇಷನ್ ಕೊಡೋದಲ್ಲದೆ ಡಿ ಸಿ ಅವರಿಗೆ ಮತ್ತು ಫಾರೆಸ್ಟ್ ಅವರಿಗೆ ಡೈರೆಕ್ಟಾಗಿ ಟೀಮ್ನ ಕೊಟ್ಟು ಡಿವಿಷನ್ ಮಾಡಿದ್ದಾರೆ. ನಾನು ನಿಮ್ಮ ಮೂಲಕ ಕೇಳ್ಕೊಳ್ಳೋದು, ದಯವಿಟ್ಟು ಸಾರ್ವಜನಿಕರು ಇದನ್ನು ಮಾಡಿಕೊಂಡು ಇನ್ನೇನಾರು ಅಹವಾಲಿದೆ ಅಲ್ಲಿ ಬಂದಾಗ ಅವ್ರು ಕೊಡಲಿ, ನೋ ಪ್ರಾಬ್ಲಮ್. ಆಮೇಲೆ ನಾನು ಇರ್ತೀನಿ, ನೋ ಪ್ರಾಬ್ಲಮ್. ಇದು ಭಾಳ ಮುಖ್ಯ. ಆಮೇಲೆ ಇದನ್ನ ಮೇಯ್ನಾಗಿ ತೊಗೊಳ್ಳಿ. ಬಿಕಾಸ್ ನೀವೆಲ್ಲ ಉದಾಹರಣೆ ಆಗ್ಬೇಕು, ತಿಳ್ಕೊಳ್ಳಿ. ಇದೆಲ್ಲ ನಮ್ಮ ಜೀವನ. ಈ ಕಡೆ ಪಾಪ ನಂಬಿಕೊಂಡು ರಾಜ್ಯಕ್ಕೆ ಬೆಳಕು ಕೊಟ್ಟು ಸಿದ್ದರಾಮಯ್ಯ ಅವ್ರನ್ನ ನಾವು ಕರೆಸಿ, DK ಶಿವಕುಮಾರ್ ಅವ್ರನ್ನ ಕರೆಸಿ ಗೆಲ್ಲಿಸಿ ಮತ ಹಾಕ್ಸ್ಕೊಂಡು ಇವತ್ತು ಅಧಿಕಾರ ಮಾಡ್ತಾ ಇದೀವಿ ನಾವು. ಸರ್ವೆ ಪೂರ್ತಿ ಕಲ್ಟಿವೇಶನ್ ಭಾಗ ಮಾಡ್ತಾರೆ ಅಥವಾ ಹಿಂದೆ ಮ್ಯಾಪ್ ಮಾಡಿರಲ್ಲ, ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಲೇಟಾಗಿ ಬಂದ್ರಿ. 9,000 ಚಿಲ್ಲರೆ ಏನು ನೋಟಿಫಿಕೇಶನ್ ಅದು ಏನು ಒರಿಜಿನಲ್ ಇದಿತ್ತು ಅಷ್ಟಕ್ಕೂ ಮುಂಚೆ 4,000 ಅಂತೇಳಿ ಮಾಡಿದ್ರು. 4,000ಕ್ಕೆ ಅಂದರೆ ಎಷ್ಟು ಇವರಿಗೆ ಅಕೌಂಟಬಿಲಿಟಿ ಇದೆ ಅಂತೇಳಿ ಹಂಗೆ ಮಾಡಲಿಲ್ಲ. ನಮ್ಮ ವಕೀಲರಿಗೆ ಹೇಳಿ ದಯವಿಟ್ಟು ಶರಾವತಿ ಸಂತ್ರಸ್ತರದ್ದು ದ ಲ್ಯಾಂಡ್ ಈಸ್ ಇನ್ ಕ್ವೆಶ್ಚನ್ 300 ಚಿಲ್ಲರೆ ಬ್ಲಾಕ್ಸ್ ಏನಿದೆ, 9,000 ಚಿಲ್ಲರೆ ಏನಿದೆ ಅದನ್ನು ಫಸ್ಟ್ ಮಾಡ್ಕೊಳ್ಳಿ. ಅಲ್ಲ, ನೀವು ಅದನ್ನು ಹೇಳಕ್ಕೆ ಹೋಗಬೇಡಿ. ನೀವು 4,000ದಿಂದ ಈಗ 9,000 ಈ ಕಂಟಮೇಷನ್ ಇಡೀ ರಾಜ್ಯನ ಮಾಡಕ್ಕೆ ಹೋಗ್ತೀರಾ ನೀವು ಸುಪ್ರೀಂ ಕೋರ್ಟಲ್ಲಿ ಏನು ಕ್ವೆಶ್ಚನ್ ಇದೆ ಅಷ್ಟಕ್ಕೆ ಮಾಡ್ಕೊಳ್ಳಿ. ಇನ್ನೇನಾದ್ರು ಬೇರೆ ಸಮಸ್ಯೆ ಇದ್ದರೆ ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಸೊ ಬಟ್ ನಾವೇ ಸುಪ್ರೀಂ ಕೋರ್ಟಿಗೆ ಏನೇನು ಹಾಕಿದ್ದೀವಿ 9,000 ಚಿಲ್ಲರೆ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಎಕ್ವಿಪ್ಮೆಂಟ್ಸು ಬಂದಿದೆ. ಸೋಮವಾರದಿಂದ ಈ ಕಾರ್ಯನ ಭಾಳ ಸ್ಪೀಡಾಗಿ ಮಾಡಿ 3 ತಿಂಗಳಲ್ಲಿ ಮುಗಿಸ್ಬೇಕಂತ ಚೀಫ್ ಸೆಕ್ರೆಟರಿ ಅವರು ನಮಗೆ ಇನ್ಫಾರ್ಮೇಷನ್ ಕೊಡೋದಲ್ಲದೆ ಡಿ ಸಿ ಅವರಿಗೆ ಮತ್ತು ಫಾರೆಸ್ಟ್ ಅವರಿಗೆ ಡೈರೆಕ್ಟಾಗಿ ಟೀಮ್ನ ಕೊಟ್ಟು ಡಿವಿಷನ್ ಮಾಡಿದ್ದಾರೆ. ನಾನು ನಿಮ್ಮ ಮೂಲಕ ಕೇಳ್ಕೊಳ್ಳೋದು, ದಯವಿಟ್ಟು ಸಾರ್ವಜನಿಕರು ಇದನ್ನು ಮಾಡಿಕೊಂಡು ಇನ್ನೇನಾರು ಅಹವಾಲಿದೆ ಅಲ್ಲಿ ಬಂದಾಗ ಅವ್ರು ಕೊಡಲಿ, ನೋ ಪ್ರಾಬ್ಲಮ್. ಆಮೇಲೆ ನಾನು ಇರ್ತೀನಿ, ನೋ ಪ್ರಾಬ್ಲಮ್. ಇದು ಭಾಳ ಮುಖ್ಯ. ಆಮೇಲೆ ಇದನ್ನ ಮೇಯ್ನಾಗಿ ತೊಗೊಳ್ಳಿ. ಬಿಕಾಸ್ ನೀವೆಲ್ಲ ಉದಾಹರಣೆ ಆಗ್ಬೇಕು, ತಿಳ್ಕೊಳ್ಳಿ. ಇದೆಲ್ಲ ನಮ್ಮ ಜೀವನ. ಈ ಕಡೆ ಪಾಪ ನಂಬಿಕೊಂಡು ರಾಜ್ಯಕ್ಕೆ ಬೆಳಕು ಕೊಟ್ಟು ಸಿದ್ದರಾಮಯ್ಯ ಅವ್ರನ್ನ ನಾವು ಕರೆಸಿ
ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಸಿ ಗೆಲ್ಲಿಸಿ ಮತ ಹಾಕ್ಸ್ಕೊಂಡು ಇವತ್ತು ಅಧಿಕಾರ ಮಾಡ್ತಾ ಇದೀವಿ ನಾವು.